ಹೋದಾಗ ಅನೇಕ ಜನ ಲೋಡಾಯ್ತು. ಆಮೇಲೆ ಯಾವತ್ತು ಕೇಳಲಿಕ್ಕೆ ಅವಕಾಶ ಆಗಲಿಲ್ಲ, ಮತ್ತು ಬಂದು ಬಿತ್ತಾಗಿ ಆವಾಗ ಅದರಂತೆ ನಾನು ಅದನ್ನು ಇಟ್ಕೊಂಡು ಪೂಜೆ ಮಾಡಿದೆ. ನನಗೆ ಸ್ಟೆಪ್ ಆಗಿ ಒಳ್ಳೇದಾಗ್ತಾ ಹೋಯ್ತು. ಕಾರಿಗೆ ಹತ್ಕೊಂಡು ಹೋಗಿಬಿಟ್ರು. ಕಾರಿಗೆ ಹತ್ಕೊಂಡ್ರೆ ಮುಗೀತು. ಹೋಗ್ತಾ ಇರ್ತಾರೆ ಡ್ರೈವರ್ಗಳು, ಅವರೇನು ನೀನು ಎಲ್ಲಿಗೆ ಹೋಗೋದು ಏನು ಕೇಳಲ್ಲ, ಮುಂದೆ ಹೋದ್ಮೇಲೆ ಹೇಳೋದವ್ರು ಇಂಥ ಜಾಗಕ್ಕೆ ಹೋಗ್ಬೇಕು ನಾನು ಅಂತ. ಸುಮಾರು ವರ್ಷದಿಂದ ಇಟ್ಕೊಂಡಿದ್ದೆ. ಇವತ್ತಿನವರೆಗೂ ಯಾವ ಪ್ರಾಬ್ಲಮ್ನು ನನಗೆ ಬಂದೇ ಇಲ್ಲ. ಬೆಳಗಿನ ಮುಂದೆ ಬೀಳಕ್ಕನ್ಸು ಭಾರಿ ಒಳ್ಳೆ ಶಾಶ್ವತವಾಗಿದ್ದನು. ದುಡ್ಡು ಮುಖ್ಯ ಅಲ್ಲ, ಅಂತಸ್ತು ಮುಖ್ಯ ಅಲ್ಲ, ನಿಮ್ಗೆ ಆರೋಗ್ಯವಾಗಿ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಒಳ್ಳೇದನ್ನ ಯೋಚನೆ ಮಾಡ್ಬೇಕು. ಅದರಲ್ಲಿ ಸಮಸ್ಯೆಗಳು ಎಷ್ಟಿದಾವೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅವರು ಗುರುಗಳು ಅಂತಂದ್ರೆ ಅಷ್ಟು ಸುಲಭದ್ದಲ್ಲ. ಈ ಶಾಸ್ತ್ರ ಹೇಳಿ ದುಡ್ಡು ಕಿತ್ಕೊಂಡು ಹೋಗ್ತಾರಲ್ಲ, ಆ ಥರದ್ದಾರಲ್ಲ ಅವರು. ನಮಸ್ಕಾರ, ಲೋಕೇಶ್ ನನ್ನ ಹೆಸರು. ಅಗ್ರಹಾರ ಸಕ್ರಾಯಪಟ್ಟಣದಲ್ಲಿ ನನ್ನ ವೆಂಕಟಾಚಲ ನೋಡಿದ್ದು ರಂಗನಾಥ ಸ್ವಾಮಿ ದೇವಸ್ಥಾನದ ರೋಡ್ನಲ್ಲಿ ಅಂತಂದರೆ ಅಲ್ಲಿ ಭಾಳ ಅನೇಕ ಜನಗಳು ಅಲ್ಲಿ ಗುರುಗಳ ಹಿಂದ್ಗಡೆ ಬರ್ತಾಯಿದ್ರು. ಯಾಕೆ ಅಂತ ನೋಡಿದಾಗ ಅವರು ಭಾರಿ ಗುರುಗಳು, ಭಕ್ತಾದಿಗಳು, ಇವರು ಭಾರಿ ಶಕ್ತಿಶಾಲಿ ಅವರು ಅಂತ ಹೇಳಿ ನಮಗೆ ಗೊತ್ತಾಯಿತು. ನಾನು ಅವ್ರ ಹಿಂದ್ಗಡೆ ಹೋದೆ, ಆದರೂ ನಮಗೆ ಸಿಗಲಿಲ್ಲ. ಅವತ್ತಿನ ದಿವಸ ಹೋದಾಗ ಅನೇಕ ಜನ ಲೋಡಾಯ್ತು. ಆಮೇಲೆ ಯಾವತ್ತು ಕೇಳಲಿಕ್ಕೆ ಅವಕಾಶ ಆಗಲಿಲ್ಲ, ಮತ್ತು ಬಂದು ಬಿತ್ತಲಾಗಿ ಬಾಳೆಹಣ್ಣು ಕೊಟ್ಟಿದ್ದು ಎರಡನೇ ಸತಿ ಬಾಳೆಹಣ್ಣು ಕೊಟ್ಟರು. ಮೂರನೇ ಸತಿ ಹೋದಾಗ ಎಲ್ಲ ಜನಗಳು ಇದ್ರು, ಕೂತಿದ್ರು. ಹಿಂಗೆ ದಾರಿ ಬಿಟ್ಟು ಎಲ್ಲ ಕಡೆಯಲ್ಲೂ ಕೂತಿರ್ತಾರೆ. ನಾನು ಹಿಂಗೆ ಹೋದೆ, ಅಲ್ಲಿ ದೂರಲ್ಲಿ ನಿಂತ್ಕೊಂಡು ಕೂತ್ಕೊಳ್ಳಪ್ಪ ಅಲ್ಲಿ. ಆಮೇಲೆ ಒಳಗಡೆ ಹೋಗಿ ಈಚೆಗೆ ಬಂದು ಒಂದು ಬಾಳೆಹಣ್ಣು ಹಿಡ್ಕೊಂಬಂದ್ರು ಕೈಲಿ. ಅವರು ಏನು ಮಾಡ್ತಾರೆ ಅಂತಂದರೆ, ನಾನು ಹೋಗಿ ಕೇಳಿದ ತಕ್ಷಣ ನನಗೆ ಹೇಳಲ್ಲ. ಅವರು ನನ್ನ ಮುಂದೆ ಬರ್ತಾರೆ, ಬಂದರೂ ನನಗೆ ಹೇಳಲ್ಲ. ಈ ಕಡೆಯಿಂದ ಬರ್ತಾರೆ, ಆ ಕಡೆಗೆ ಹೋಗ್ತಾರೆ, ಆ ಕಡೆಯಿಂದ ಬರ್ತಾರೆ, ಈ ಕಡೆಗೆ ಹೋಗ್ತಾರೆ. ಏನೋ ಒಂದು ಬಂದ ತಕ್ಷಣದಲ್ಲಿ ಯಾರಿಗೆ ಹೇಳಬೇಕು ಅಂತ ಅವ್ರಿಗೆ ಇರುತ್ತೋ ಅವ್ರಿಗೆ ಮಾತ್ರ ಅವ್ರು ಹೇಳಿದ್ರು. ಒಂದು ಸ್ವಲ್ಪ ನೂಲು ತಗೊಂಬರಪ್ಪ ಅಂದರು. ನಾನು ಏನು ನೂಲು ಪಾಲು ಏನಿರಲಿಲ್ಲ ನನ್ನದು. ಅವಾಗ ಮತ್ತೆ ಹೋಗ್ಬಿಟ್ಟು ಒಂದು ಸ್ವಲ್ಪ ನೂಲು ತಗೊಂಡು ಕೈಲಿ ಇಟ್ಕೊಂಡ್ಬಂದು ಇದೊಂದು ಜಾಪನ ಹೋಗಿ ಇಟ್ಕೊಂಡ್ಬಿಟ್ಟು, ನೀನು ಪೂಜೆ ಮಾಡಿಬಿಡು, ಭಗವಂತನ ಅನುಗುಣ ನಿನಗಿದೆ, ಒಳ್ಳೆಯದಾಗುತ್ತೆ, ತೊಂದರೆ ಇಲ್ಲ, ಯಾವ ತೊಂದರೆ ಇದ್ರೂ ಬಗೆಹರಿದೋಗುತ್ತೆ ಅಂತ ಹೇಳಿದೆ. ಆವಾಗ ಅದರಂತೆ ನಾನು ಅದನ್ನು ಇಟ್ಕೊಂಡು ಪೂಜೆ ಮಾಡಿದೆ. ನನಗೆ ಸ್ಟೆಪ್ ಆಗಿ ಒಳ್ಳೇದಾಗ್ತಾ ಹೋಗುತ್ತೆ. ಅನೇಕ ಜನಗಳಿಗೆ ಅವ್ರಿಗೆ ಒಳ್ಳೇದು ಮಾಡಿದ್ದಾರೆ, ಇಲ್ಲ ಅಂತ ಹೇಳಿದಾಗ ಎಲ್ಲೇ ಬೇಕಾದಷ್ಟು ಜನಗಳು ಬರ್ತಾರೆ. ಅವರಿದ್ದಾಗ ಅವ್ರ ಹಿಂದ್ಗಡೆಲ್ಲ ಅವ್ರು ಕೇಳೋಕ್ಕೆ ಆಗಲ್ಲ ಯಾರು. ಇವತ್ತು ಅವರಿದ್ದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಊಟ ಮಾಡೋದಾಗಲಿ ಏನು ಮಾಡೋದೇ ಆಗಲಿ ಅವರು ಯಾರಿಗೂ ಇಲ್ಲ ಅಂದಿದ್ದೇ ಇಲ್ಲ. ದಾನಿಗಳು ಅಂಥ ಒಂದು ದೃಷ್ಟಿಯಲ್ಲಿ ನನಗೆ ಒಂದೇ ಒಂದು ಮಾತು ಹೇಳಿದ್ದಕ್ಕೆ ಅವಕಾಶ ಆಯ್ತು. ಅವತ್ತು ಬಾಕಿ ದಿವಸ ಆಗಲೇ ಇಲ್ಲ ಬಿಡ್ರಿ. ಅವರು ಏನೋ ಈಗ ಬರ್ತಾರೆ, ಅವ್ರಿಗೆ ಮುಂದೆ ಏನೂ ಇರ್ತೋ ಗೊತ್ತಿಲ್ಲ. ಆವಾಗ ಏನು ಮಾಡ್ಬಿಡ್ತಾರೆ, ಅವರು ಹಿಂಗೆ ದಾರಿಲಿ ಹೋಗ್ತಾ ಇರ್ತಾರೆ. ಬಂದರೆ ಅವ್ರಿಗೆ ಎಲ್ಲಿ ಹೋಗ್ಬೇಕು ಅಂತ ಇರುತ್ತೆ, ಅದು ರೂಟ್ ಇರುತ್ತೆ. ಅವರಿಗೆ ಕಾರ್ ಬರುತ್ತೆ, ಹತ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಇನ್ನೊಂದು ದಿವಸ ಯಾವತ್ತು ಸಿಗ್ತಾರೆ ಗೊತ್ತಿಲ್ಲ, ವಾಪಸ್ ಬರೋದು ಗೊತ್ತಿಲ್ಲ. ವಾಪಸ್ ಬಂದಾಗಲೇ ನಾವು ನೋಡ್ಬೇಕು ಅವ್ರನ್ನ. ಫೋನ್ಗೆ ಏನಿಲ್ಲ ಅವ್ರ ಹತ್ರ. ಎಂಥದ್ರೆಲ್ಲ ಒಂದು ಮೈಲ್ ಬಟ್ಟೆನೇ ಇರೋಲ್ಲ, ಬರೀ ಬಚ್ಚೆ ಬಿಟ್ಟರೆ ಏನಿಲ್ಲ ಬಿಡಿ, ಹಂಗೆ ಹೋಗ್ತಾ ಇರೋದು. ಅಂತ ಒಂದಿಷ್ಟಿಲ್ಲ. ಅವ್ರು ಎಲ್ಲಿ ಅವ್ರಿಗೆ ಮೂಡ್ ಬರುತ್ತೆ ಅಲ್ಲಿ ಹೇಳ್ಬಿಡ್ತಾರೆ ಒಂದು ಮಾತು. ಒಳ್ಳೇದು ಅಂದರೆ ಕೆಟ್ಟದ್ದು ಅಂತ ಹೇಳ್ಬಿಡ್ತಾರೆ. ಕಂಡೀಷನ್ ಅದು. ಆ ಮಾತಿನಂದೆ ಒಂದೇ ದಿವಸ ನನಗೆ ಅನುಗುಣ ಆಗಿದ್ದವ್ರದ್ದು. ಅನೇಕ ದಿವಸ ಹೋದೆ, ಆದರೆ ಅವಕಾಶ ಆಗಲಿಲ್ಲ. ನಾನು ಎಲ್ಲೋದನ್ನು ಸಿಕ್ಕಲಿಲ್ಲ. ಅವರು ಸಿಕ್ಕಕ್ಕೆ ಅಂತಂದರೆ ಅವರು ಭಾಳ ಜನ ಇರ್ತಾರೆ. ಅವರು ಆಮೇಲೆ ಈಗ ಶಾಸ್ತ್ರ ಹೇಳ್ದಂಗೆ ಹೇಳಲ್ಲ. ಅವ್ರಿಗೆ ಮೂಡ್ ಬರಬೇಕು, ನಿನಗೆ ಹೇಳ್ಬೇಕು ಅನ್ನೋದೊಂದು ಇದಿರ್ಬೇಕು ಅವ್ರಿಗೆ. ಹಂಗಿದ್ರೆ ಮಾತ್ರ ಹೇಳಿದವ್ರು, ಇಲ್ಲಾಂದ್ರೆ ಹೇಳೋಕ್ಕೆ ಹೋಗಲ್ಲ. ಯಾವ ಸುಳ್ಳು ಪಳ್ಳು ಹೇಳೋಲ್ಲ ಅವರು. ಅದರಂತೆ ನಾನು ಬಂದೆ. ನನಗೂ ಅನೇಕ ತೊಂದರೆಗಳಿದ್ದು, ಇನ್ನೊಂದು ದಿವಸ ನೋಡೋಣ, ಇನ್ನೊಂದು ಮಾತು ಕೇಳೋಣ ಅಂತ ಹೋದೆ, ಆಗಲಿಲ್ಲ, ಅವಕಾಶ ಆಗಲಿಲ್ಲ. ಹಿಂಗೆ ಬಂದರು, ಸುಮಾರು ಕೂತಿದ್ರು. ಭಾಳ ಜನಗಳು ಕೂತಿರ್ತಾರೆ. ಈ ದೇವರಿಗಾರು ಕಮ್ಮಿ ಜನ ಏನೋ, ಅವ್ರಿಗೆ ಭಾಳ ಜನ. ಆ ಜಾಗದಲ್ಲೇ ರೋಡಲ್ಲೇ ನಿಂತಿರ್ತಾರೆ ಜನ, ಅಷ್ಟೇ ಜಾಗ. ಹಿಂಗಾಸಿ ನನ್ನ ಮುಂದೆ ಹೇಳಿ ಬಂದ್ಬಿಟ್ರು. ಮುಂದೆ ಅಷ್ಟು ದೂರದಲ್ಲಿ ಕಾರ್ ಬಂದು ನಿಂತೇ ಬಿಟ್ಟಿತ್ತು. ಕಾರಿಗೆ ಹತ್ಕೊಂಡು ಹೋಗಿಬಿಟ್ರು. ಕಾರಿಗೆ ಹತ್ಕೊಂಡ್ರೆ ಮುಗೀತು. ಹೋಗ್ತಾ ಇರ್ತಾರೆ ಡ್ರೈವರ್ಗಳು, ಅವರೇನು ನೀನು ಎಲ್ಲಿಗೆ ಹೋಗೋದು ಏನು ಕೇಳಲ್ಲ, ಮುಂದೆ ಹೋದ್ಮೇಲೆ ಹೇಳೋದವ್ರು ಇಂಥ ಜಾಗಕ್ಕೆ ಹೋಗ್ಬೇಕು ನಾನು ಅಂತ. ಕಾರ್ಗಳು ಬಂದು ನಿಂತಿರೋದವರು. ಅವ್ರ ಕಾರಿಗೆ ಹೋಗಿ ಬಡ್ಡಿಗೆ ಹೋದ ತಕ್ಷಣ ಬಾಗಿಲು ತೆಗಿತಾರೆ ಅವ್ರು, ಅಷ್ಟೇ. ಅಲ್ಲಿವರೆಗೂ ತೆಗಿಯಲ್ಲ. ಅವಾಗ ಕಾರನ್ನ ಬಡ್ಡಿಗೆ ಹೋದ್ರೆ ತೆಗೆದ್ರು, ಅವ್ರ ಬಾಗಿಲು ಕೂತ್ಕೊಂಡು ಹೋಗಿತ್ತು ಅವತ್ತಿಗೆ. ಆಮೇಲೆ ಒಂದು ವರ್ಷ ಕಳೆದ ತಕ್ಷಣ ಅವ್ರ ಪಾಪ ಇಕ್ಕವಾಗ್ಬಿಟ್ರು ಬಿಡ್ರಿ, ಅಲ್ಲಷ್ಟೇ. ಅಕ್ಕಿ ಹೋಗ್ಬಿಡ್ತೀನಿ ಹೇಳಿದ್ದು. ಅವ್ರು ಹೇಳಿದ ಮಾತು ಯಾರು ಸುಳ್ಳು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ.
ಇಷ್ಟು ಮಾತ್ರ ಹೇಳ್ಬೋದು ನಾನು. ನನಗೆ ಒಳ್ಳೇದಾಗಿದೆ, ತೊಂದರೆ ಇಲ್ಲ. ನನಗೆ ಒಳ್ಳೇದಾಗಿದೆ, ಭಾಳ ಜನಕ್ಕೂ ಒಳ್ಳೇದಾಗಿದೆ. ಅಲ್ಲಿಂದ ಭಾಳ ಜನಗಳು ಅನ್ನದಾನವನ್ನು ಮಾಡಿದ್ದಾರೆ. ಅವರು ಬೇಕಾದಷ್ಟು ಜನಕ್ಕೆ ಹೇಳಿದ್ದಾರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು, ಒಳ್ಳೇದು ಆಗಿದೆ. ಕೆಟ್ಟದ್ದಾಗುತ್ತೆ ಅಂತ ಹೇಳಿ ಕೆಟ್ಟದ್ದು ಆಗಿದೆ. ಈ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಅಂತಲೇ ಹೇಳೋರು ಇವತ್ತಿಗೂ ನಾಳೆಗೂ. ಅವರು ಇವತ್ತು ಅವರು ತೀರೋದಂಥ ಸಂದರ್ಭದಲ್ಲಿ ಭಾಳ ಜನ ಸೇರಿತ್ತಲ್ಲಿ. ಅಂತ ಒಂದು ಒಳ್ಳೆ ವ್ಯಕ್ತಿ ನನಗೆ ಹೇಳಿದ್ರು, ಭಾಳ ಕಂಟುಗಳಿದ್ದಾವೆ, ಅದಕ್ಕೆ ನಿನಗೊಂದು ನೂಲು ಮಂತ್ರಿಸ್ಕೊಟ್ಟಿದ್ದೀನಿ, ಇದರಿಂದ ಎಷ್ಟು ಶಕ್ತಿ ಅನ್ನೋದನ್ನ ಭಗವಂತ ನಿನಗೆ ತೋರಿಸ್ತಾನೆ ಮುಂದೆ ಅಂತ ತೋರಿಸ್ತಾ ಇವತ್ತಿಗೂ ಏನು ತೊಂದರೆ ಇಲ್ಲ. ಇಷ್ಟು ಮಾತ್ರ ನಾನು ಹೇಳ್ಬೋದು ಅವ್ರ ಬಗ್ಗೆ. ಅಷ್ಟೊತ್ತಿಗೆ ಇನ್ನೊಂದಿಷ್ಟು ಕೇಳೋಣ ಅದ್ರೊಳಗೆ ಪಾಪ ಅವರು ಕೈಲಾಸಗಿರಿ ಸೇರಿಬಿಟ್ರು. ಹೇಳಿದಂಥ ಸಂದರ್ಭದಲ್ಲಿ ಮೊದಲಿಂದು ನನ್ನ ಪರಿಸ್ಥಿತಿ ಯಾವ ಮಟ್ಟಕ್ಕಿತ್ತು ಅಂತೇಳಿ ನನಗೇ ಹೇಳ್ಕೊಳಕ್ಕೆ ನಾಚಿಕೆ. ಯಾಕೆ ಅಂತಂದರೆ ಯಾವುದೋ ನಮಗೆ ಕೈ ಹಿಡಿತದಿಲ್ಲ, ಭಾರಿ ಕಷ್ಟದ ಪರಿಸ್ಥಿತಿ. ಅವತ್ತಿನ ದಿವಸ ಒಂದು ಸೈಕಲ್ ಸಣ್ಣದು, ಅದು ಕತ್ಲೆಯಲ್ಲಿ 50 ರೂಪಾಯಿ ಕೂಲಿಲಿ ಹೋಗ್ತಿದ್ದು. ಹೆಂಗಜರಿಗೆ ಒಂದು 10 ರೂಪಾಯಿ ಇರಬೇಕು ಅಂದ್ರೆ ಕಷ್ಟ ಆಗುತ್ತೆ. ಅವ್ರ ಪಾಪ ದುಡ್ಡು ಕೇಳೋರಲ್ಲ, ಅವ್ರನ್ನ ಬಾಳೆಹಣ್ಣು ಕೊಟ್ಟು ಕಳ್ಸೋದು. ಅಂಥ ವ್ಯಕ್ತಿ ನನಗೆ ಗೊತ್ತಿರಲಿಲ್ಲ. ಸಕ್ಕರೆ ಬಣ್ಣಕ್ಕೆ ಹೋಗ್ಬೇಕಾದ್ರೆ ಇವರು ಒಂದು ಮಾತು ಕೇಳಬೇಕು ಅನ್ನಿಸ್ಬಿಡ್ತು. ಹಳೇ ಅಂಗಿ, ಇಂಥ ಪರಿಸ್ಥಿತಿಲಿ ಹೋದೆ. ಒಂದು ನೂಲು ಮಂತ್ರಿಸ್ಕೊಟ್ಟಿದ್ರು, ಅದನ್ನು ನಾನು ಜೋಬಲ್ಲಿ ಇಟ್ಕೊಂಡಿದ್ದೆ. ಭಾಳ ವರ್ಷ ಇಟ್ಕೊಂಡಿದ್ದೆ ಬಿಡ್ರಿ, ಅದೊಂದು ಜೇರಿಗೆ ಹಾಕ್ಕೊಂಡು ಭಾಳ ವರ್ಷ ಇಟ್ಕೊಂಡಿದ್ದೆ. ಅವ್ರು ತೀರೋದ್ಮೇಲೆ ಎಲ್ಲ ಗಿಡ ಪಡಕ್ಕೆ ಹಾಕಿದ್ದೆ ಅಷ್ಟೇ. ಅಲ್ಲಿವರೆಗೆ ಇದ್ದೇ ಇತ್ತು ನನ್ನ ಹತ್ರ. ಈಗ ಒಂದು 2 ವರ್ಷದಿಂದ ಹಾಕಿರ್ಬೇಕು ನಾನೆಲ್ಲ ಹೊಲದಲ್ಲಿ. ಅಲ್ಲಿವರೆಗೆ ಇತ್ತು ನನ್ನ ಹತ್ರ. ನಾನು ಬಟ್ಟೆ ಬಿಚ್ಚಾಕ್ಬಿಟ್ರೆ ನಾನು ತೆಗೆದು ಇಟ್ಕೊಂಡ್ಬಿಡ್ತಿದ್ದೆ. ಸುಮಾರು ವರ್ಷದಿಂದ ಇಟ್ಕೊಂಡಿದ್ದೆ. ಇವತ್ತಿನವರೆಗೂ ಯಾವ ಪ್ರಾಬ್ಲಮ್ನು ನನಗೆ ಬಂದೇ ಇಲ್ಲ ಹೇಳ್ಬೇಕು ಅಂದ್ರೆ. ಎಂಥ ಗಂಡಾಂತರಗಳೇ ನನಗೆ ಬಂದಿರ್ಬೋದು, ಸುಮಾರು ಅವಮಾನಗಳಾಗಿರ್ಬೋದು, ಬೇಕಾದಷ್ಟು ಸಮಸ್ಯೆಗಳು ಬಂದಿರ್ಬೋದು ನಮಗೆ ಇದ್ರ ಬಗ್ಗೆ. ಆದರೆ ಅದಕ್ಕೆಲ್ಲ ಪರಿಹಾರವನ್ನು ಭಗವಂತ ಕೊಟ್ಟ. ಅವ್ರು ಹೇಳಿದ ಮಾತು ಅಂತ ಇವತ್ತು ಕೂಡ ಅನ್ಸ್ಕೊಂತೀನಿ ನಾನು. ನನಗೆ ಕನಸು ಬೀಳೋದು ಕೂಡ ಅದೇ ಸಾಧ್ಯ. ಅವಾಗ ಅದು ಹೇಳಿದಂಥ ಕನಸು ಅವ್ರು ಒಂದು ಹೇಳಿದ್ರು, ಬೆಳಗಿನ ಮುಂದೆ ಬೀಳೋ ಕನಸು ಭಾರಿ ಒಳ್ಳೆ ಶಾಶ್ವತವಾಗಿದ್ದದು. ಅದು ತಪ್ಪು ಅನ್ಸ್ಕೊಳಂಗಿಲ್ಲ. ನಮ್ಮ ದೈವಕ್ಕೆ ಏನು ಸಿಕ್ಕುತ್ತೆ, ಇವತ್ತು ಬೆಳಗಿನ ಜಾವದ ಕನಸು ಬೀಳುತ್ತೆ ಅಂದರೆ ಭಾರಿ ಎಚ್ಚರವಾಗಿರ್ಬೇಕು. ಇದೇ ಒಂದು ಹೇಳ್ತಿದ್ರು, ನನಗೆ ಹೇಳೋದಲ್ಲ, ಎಲ್ಲರಿಗೂ ಹೇಳ್ತಿದ್ರು. ಅದನ್ನು ಕೆಳಗಿರ್ಲಿದ್ದು ನಾನು ಕೂಡ. ಇವತ್ತು ಒಂದು ಬೆಳಗಿನ ಜಾವದಲ್ಲಿ ಒಂದು ಕನಸು ಬಿತ್ತು ಮೊನ್ನೆ, ಅದು ನಿಜವಾದ ಹಿಂಗೆ. ಇಷ್ಟೇ ಸತ್ಯ ಅವ್ರು ಹೇಳೋದು. ನಾನಿವತ್ತು ಅವ್ರನ್ನ ಜ್ಞಾಪಿಸ್ಕೊಂತೀನಿ ಅಂಥ ಪರಿಸ್ಥಿತಿ. ಇವತ್ತೊಂದು ಸಾವಾಯ್ತು ಮೊನ್ನೆ, ಇವತ್ತು ದಫನ್ ಮಾಡುವನ್ನು. ಅದು ಬೆಳಗಿನ ಮುಂದೆ ಎಲ್ಲೇ ಮಲಗಿದ್ದೆ, ಬೆಳಗಿನ ಮುಂದೆ ಭಾಳ ನೀರು, ಭಾಳ ಹೂವಿನ. ಇವತ್ತು ಯಾವುದಿರ್ಬೋದು ಸಮಸ್ಯೆ. ಬೆಳಗ್ಗೆ ಎದ್ದು ನೋಡಿದ್ರೆ ನಂಬರ್ ಬರ್ತಿರೋದು ಇಂಥ ಒಂದು ಗಾಡಿಗಳು. ಅದಕ್ಕೆ ಸೂಚನೆ ಅದಿರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಹಿಡಿದಾಗ ನಮ್ಗೆ ಯಾವ ಸಮಸ್ಯೆನೂ ಬರಲ್ಲ. ಅವ್ರು ಒಂದು ಮಾತು ಏನು ಹೇಳ್ತಿದ್ರಪ್ಪ ಅಂದರೆ, ಕೆಟ್ಟದ್ದನ್ನು ಯಾರಿಗೂ ಮಾಡಬೇಡಿ, ಅದು ಶಾಶ್ವತವಾಗಿ ನಮಗೆ ಒಳ್ಳೇದಾಗುತ್ತೆ. ನಾಳೆ ದಿವಸ ಕೆಟ್ಟು ಹೋಗ್ಬಿಡ್ತೀವಿ ನಾವು. ತಳ ಹತ್ತಿದ ಹೋದ್ಮೇಲೆ ಮತ್ತೆ ಮೇಲೆ ಬರಲ್ಲ. ನಾವು ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ. ಒಳ್ಳೇದನ್ನು ಕಲ್ತ್ಕೊಂಡ್ರೆ ನಿಮಗೆ ಒಳ್ಳೇದಾಗುತ್ತೆ. ಒಬ್ಬನಿಗೆ ಒಳ್ಳೇದು ಮಾಡೋಕ್ಕಾದ್ರೆ ಮಾಡಿ, ಇಲ್ಲಾಂದರೆ ಕೆಟ್ಟದ್ದಂತ ಯಾರಿಗೂ ಮಾಡಬೇಡಿ. ಕೆಟ್ಟದ್ದು ಮಾಡಿದರೆ ಅದು ನಿಮಗೂ ಶಾಶ್ವತವಾಗಿ ಕೆಟ್ಟದ್ದೇ. ಅವನಿಗೆ ಕೆಡಿಸಿಬಿಟ್ಟೆ ಅಂತಂದ್ರೆ ನೀನು ಉದ್ಧಾರ ಆಗ್ತೀನಿ ಅಂತಲ್ಲ, ನಿನ್ನ ಹತ್ರ ಇರೋದು ಹೋಗ್ಬಿಡುತ್ತೆ. ಅವಾಗ ನೀನು ಕೆಟ್ಟ ಹೋಗ್ಬಿಡ್ತೀವಿ, ಅವನು ಉದ್ಧಾರ ಆಗ್ತಾನೆ. ಯಾಕೆಂದ್ರೆ ಅವನಿಗೆ ಕೆಡಕು ಬಯಸ್ತಾ ಇರ್ತೀಯ ನೀನು. ಭಗವಂತ ನೋಡ್ತಾ ಇರ್ತಾನೆ ಅವನಿಗೆ ಒಳ್ಳೇದು ಮಾಡೋದನ್ನ ಅವನು ತೋರಿಸ್ತಾನೆ. ಅದನ್ನು ಬಿಟ್ಟು ಅವನಿಗೆ ಒಳ್ಳೇದು ಆಗ್ತಾ ಇರುತ್ತೆ. ನೀನು ಮಾಡಿದ ಕೆಟ್ಟದ್ರಲ್ಲಿ ಅವ್ನು ಕೆಟ್ಟೋಗಲ್ಲ. ನಾವು ಏನು ಮಾಡ್ಬೇಕಪ್ಪ ಅಂತಂದರೆ, ಅವ್ರು ಹೇಳಿದ್ದು ಇವತ್ತು ಕೂಡ ನನಗೆ ಹೇಳಿದ್ದಲ್ಲ, ಎಲ್ಲರಿಗೂ ಹೇಳೋದು ಅವ್ನು ಕೂತಾಗ, ಒಳ್ಳೇದನ್ನು ಮಾಡಬೇಕು. ಆದರೆ ನಮ್ಮ ಕೈಲಿ ಇಲ್ವಾ ಮಾಡೋಕ್ಕೂ ಕೆಟ್ಟದನ್ನ ಯೋಚನೆ ಯಾವತ್ತೂ ಮಾಡಬೇಕು. ನಾವು ಬೆಳಗ್ಗೆ ಹೇಳ್ಬೇಕಾದ್ರೆ ಸಾಯಂಕಾಲ ಆಗ್ಬೇಕಾದ್ರೆ ಒಳ್ಳೇದನ್ನ ಯೋಚನೆ ಮಾಡಬೇಕು. ದುಡ್ಡು ಮುಖ್ಯ ಅಲ್ಲ, ಅಂತಸ್ತು ಮುಖ್ಯ ಅಲ್ಲ. ನಿಮ್ಗೆ ಆರೋಗ್ಯವಾಗಿ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಒಳ್ಳೇದನ್ನ ಯೋಚನೆ ಮಾಡಬೇಕು. ಯಾರೋ ಒಬ್ರಿಗೆ ಹೇಳಿದ್ರು ಅವತ್ತು, ಸುಮಾರು ಈಗ 8 ವರ್ಷದ ಮಾತು, ಒಂದು ಹೆಂಗಸು ಅಮ್ಮ ಬಂದು ಕೇಳ್ತು, ನನಗೆ ಭಾಳ ಕಷ್ಟ ಅಲ್ಲಿ ಎಲ್ಲ ಗೊತ್ತು ನನಗೆ. 3 ಮಾತು ಹೇಳ್ತಿದ್ದವರು, ಜಾಸ್ತಿ ಹೇಳ್ತಿರಲಿಲ್ಲ. ನೋಡಮ್ಮ, ನಾನು ಇಷ್ಟೇ ಹೇಳೋದು ತಾಯಿ, ನೀನು ಹೆಣ್ಮಗು ಇಲ್ಲ ಅಂತ ಹೇಳಲ್ಲ, ನಾನು ಹೆಚ್ಚಿಗೆ ಏನು ಹೇಳಲ್ಲ, 3 ಮಾತು ಹೇಳ್ತೀನಿ. ಒಳ್ಳೆಯದನ್ನು ಮಾಡಬೇಕು. ಒಳ್ಳೆಯದನ್ನು ಮಾಡಿದರೆ ನಿನಗೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ನೀನು ಮಾಡಿದ ಒಳ್ಳೇದೋ ಕೆಟ್ಟದ್ದು ನೀನೇ ಯೋಚನೆ ಮಾಡು. ನಾನು ಹೇಳಲ್ಲ, ನೀನು ಮಾಡಿದ ಒಳ್ಳೇದೋ ಕೆಟ್ಟದ್ದು ಅನ್ನೋದು ಸಾಯಂಕಾಲ ಕೂತ್ಕೊಂಡು ನೀನು ಯೋಚನೆ ಮಾಡಿ ನೋಡು, ಆಮೇಲೆ ಬಂದು ನನಗೆ ಹೇಳು. ನಾನು ಇಲ್ಲಿ ಇಷ್ಟು ಜನ ಇದ್ರಿಗೆ ನಾನು ಹೇಳಲ್ಲ. ನೀನು ಒಳ್ಳೇದು ಮಾಡಿದ್ಯಾ ಕೆಟ್ಟದ್ದು ಮಾಡಿದ್ಯಾ ಅದನ್ನು ನೀನೇ ಯೋಚನೆ ಮಾಡಿ ನನಗೆ ಇನ್ನೊಂದು ದಿವಸ ಬಂದಾಗ ಹೇಳು. ಅಷ್ಟೇ. 3 ಮಾತು ಹೇಳ್ತಿದ್ದವ್ರು, ಜಾಸ್ತಿ ಹೇಳ್ತಿರಲಿಲ್ಲ. ಅದು ಅಷ್ಟೇ ಕಷ್ಟ ಅವ್ರು ಹೇಳೋದು. 1 ಮಾತು ಹೇಳ್ತಾರೆ, ಅದರಲ್ಲೂ 3 ಹೇಳ್ಬೇಕು ಅಂದ್ರೆ ಅವ್ರಿಗೆ ಕಷ್ಟ ಇದ್ರೆ ಮಾತ್ರ 3 ಹೇಳೋದು.
ಅದರಲ್ಲಿ ಸಮಸ್ಯೆಗಳು ಎಷ್ಟಿದಾವೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅವರು ಗುರುಗಳು ಅಂತಂದ್ರೆ ಅಷ್ಟು ಸುಲಭದ್ದಲ್ಲ. ಈ ಶಾಸ್ತ್ರ ಹೇಳಿ ದುಡ್ಡು ಕಿತ್ಕೊಂಡು ಹೋಗ್ತಾರಲ್ಲ, ಆ ಥರದ್ದಾರಲ್ಲ ಅವರು. ಅವ್ರ ಕೈಯಿಂದ ಒಂದು ಬಾಳೆಹಣ್ಣು ಕೊಡೋಂಥವ್ರು. ಅದನ್ನು ನಾವು ಯೋಚನೆ ಮಾಡಿ ಅವ್ರ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ. ಇಷ್ಟು ಮಾತ್ರ ಹೇಳ್ಬೋದು ನಾನು. ಅಲ್ಲಿ ಹೋದಾಗ ನಾನು ಯಾವತ್ತಾರು ಹೋದಾಗ ಅಲ್ಲಿ ಅಡ್ಡ ಬಿದ್ದು ಅಲ್ಲಿ ಹೋಗ್ತೀನಿ ಕೆಲಸಕ್ಕೆ. ಮನೆಯಲ್ಲ ಅಲ್ಲಿ ಗೊಬ್ಬರ ಮಾಡಿದಾರಲ್ಲ ತೋಟದಲ್ಲಿ, ಅಡ್ಡ ಬಿದ್ದು ಬರ್ತೀನಿ. ಒಳ್ಳೆ ವ್ಯಕ್ತಿ, ಅಪರೂಪವಾದ್ದು. ಕೋಟಿಗೆ ಒಬ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನಗೂ ಕೂಡ ಅವರು ಒಂದೇ ಮಾತಾಡಿದ್ದು, ನಿನಗೆ ಹಲವಾರು ಇದ್ರೂ ಕೂಡ ನಾನು ಇಷ್ಟೇ ಕೊಡೋದು ನಿನಗೆ ನಿಧಾನವಾಗಿ ಒಳ್ಳೇದಾಗುತ್ತೆ. ನಾನು ಹೇಳಿದ ಮಾತು ಜ್ಞಾಪಕ ಇರ್ತಾನೆ, ಇಷ್ಟು ಮಾಡ್ಬಿಡು. ಭಗವಂತನ ಮೇಲೆ ನನ್ನ ಗುಣ ಇಡು, ನಾನು ಏನೇನು ಹೇಳಿದ್ದೆ ಅಂದ್ರೆ ಅಷ್ಟು ಮಾತ್ರ ಕೇಳು, ಹೋಗಿ ಒಳ್ಳೇದಾಗುತ್ತೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.